ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ದರ್ಶನ್ಗೆ ಇನ್ನೂ ಒಂದಷ್ಟು ಉರುಳು ತುಂಬ ಸ್ಟ್ರಾಂಗ್ ಆಗ್ತಾ ಇದೆ. ಯಾಕೆ ಹೇಳ್ತೀವಿ ಕೇಳಿ. ಇಲ್ಲಿ ಏನಾಗಿದೆ, ಇಲ್ಲಿ ನೋಡಿ, ಇಲ್ಲಿವರೆಗೂ ಇದ್ದ ಸಾಕ್ಷಿಗಳ ತೂಕನೇ ಬೇರೆ. ಇಲ್ಲಿವರೆಗೂ ಸಾಕ್ಷಿಗಳೇನೇನು ಸಿಕ್ಕಿತ್ತಲ್ಲ, ಈ ಸಾಕ್ಷಿಗಳ ತೂಕ ಬೇರೆ. ಆದರೆ ಇವತ್ತಿಗೆ ಡೇಟಾ ರಿಟ್ರೀವ್ ಆಗಿದೆಯಲ್ಲ, ಇದು ಯಾವುದು ಡೇಟಾ ರಿಟ್ರೀವ್ ಆಗಿರೋದು ಗೊತ್ತಾ? ಬೇರೆ ಎಲ್ಲೋ ಅಲ್ಲ, ಪಟ್ಟಣಗೆರೆ ಶೆಡ್ದಲ್ಲ, ಇದು ಇನ್ಯಾವುದೋ ಮನೆಯದಲ್ಲ, ಯಾವುದೋ ಹೋಟೆಲ್ದಲ್ಲ, ಯಾವುದೋ ದಾರಿಲಿ ಹೋಗ್ತಿರ್ಬೇಕಾದ್ರೆ ಕಾರ್ ಕಾಣಿಸಿರೋದಲ್ಲ, ಸಿ ಸಿ ಟಿ ವಿಲಿ ಅದಲ್ಲ. ದರ್ಶನ್ ಮನೆಯ ಸಿ ಸಿ ಟಿ ವಿ ಡೇಟಾ ರಿಟ್ರೀವ್ ಆಗಿಬಿಟ್ಟಿದೆ. ಏನು ಬರುತ್ತೆ ಡೇಟಾ ರಿಟ್ರೀವಲ್ಲಿ? ಯಾವತ್ತೊಂದು ಅಂತ ಹೇಳಿದ್ರೆ ಜೂನ್ 8ನೇ ತಾರೀಕಿಂದ ಜೂನ್ 10ನೇ ತಾರೀಕಿನವರೆಗೂ ಏನು ನಡೆದಿದೆ ಅಂತ. ಕಾರಣ, ಜೂನ್ 8ನೇ ತಾರೀಕೆ ಇಲ್ಲಿ ರೇಣುಕಾಸ್ವಾಮಿಯ ಕೊಲೆಯಾಗಿ ಆನಂತರದಲ್ಲಿ ಬಾಡಿ ಪತ್ತೆ ಆಗಿತ್ತು, ನಿಜ ಅಲ್ವಾ? ಈ ಥರ ಬಾಡಿ ಪತ್ತೆ ಆದಮೇಲಿಂದ ಮುಂದಿನ 48 ಗಂಟೆಗಳಲ್ಲಿ ಈ ನಟ ದರ್ಶನ್ ಮಾಡಿದ್ದೇನು, ಇವ್ರ ಮನೆಗೆ ಯಾವಾಗ ಬಂದಿದ್ದು, ಯಾರ್ಯಾರು ಓಡಾಡ್ತಾ ಇದ್ರು ಆಗ ಮನೆಯಲ್ಲಿ ಅಂತ ಇದ್ದಾಗ, ಒಂದು ವೇಳೆ ದರ್ಶನ್ ಏನಾದರೂ ಈ ಸಿ ಸಿ ಟಿ ವಿ ಡೇಟಾಗಳನ್ನು ಅಳಿಸದೆ, ಅದರ ಡಿ ವಿ ಆರ್ನ ಡ್ಯಾಮೇಜ್ ಮಾಡದೆ, ಡಿ ವಿ ಆರಲ್ಲಿದ್ದಂಥ ಎಲ್ಲ ದೃಶ್ಯಗಳನ್ನು ಕೂಡ ಡಿಲೀಟ್ ಮಾಡದೆ ಇದ್ದುಬಿಟ್ಟಿದ್ದರೆ ಅದು ಬೇರೆ ಕಥೆ. ಇದನ್ನು ಏನಂತ ಕನ್ಸಿಡರ್ ಮಾಡ್ತಾರೆ ಪೊಲೀಸರು ಅಂತ ಹೇಳಿದ್ರೆ, ಸಾಕ್ಷ್ಯನಾಶದ ಪ್ರಯತ್ನ ಅಂತ ಕನ್ಸಿಡರ್ ಮಾಡ್ತಾರೆ. ಯಾವಾಗೊಬ್ಬ ಮನುಷ್ಯ ಸಾಕ್ಷ್ಯನಾಶವನ್ನು ಮಾಡ್ತಾನೆ? ಯಾವಾಗ ಮಾಡ್ತಾನಪ್ಪ ಅವನು? ಸಾಕ್ಷ್ಯನಾಶ ಅವನು ಯಾಕೆ ಮಾಡ್ತಾನೆ ಅಂತ ಹೇಳಿದ್ರೆ, ನಾನು ಈ ಕೇಸಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ, ಈ ಸಾಕ್ಷ್ಯ ಇದ್ದರೆ ನನಗೆ ಉರುಳಾಗ್ಬಿಡುತ್ತೆ ಇದು, ಹಾಗಾಗಿ ಈ ಸಾಕ್ಷ್ಯವನ್ನು ಅಳಿಸ್ಬಿಡ್ಬೇಕು, ನಾನು ಇಲ್ಲ ಅನ್ನಿಸ್ಬಿಡಬೇಕು. ಅದು ವ್ಯಕ್ತಿಗತ ಸಾಕ್ಷ್ಯಗಳೋ, ಆಯುಧ ಸಾಕ್ಷ್ಯಗಳೋ, ಅಥವಾ DNA ಸಾಕ್ಷ್ಯಗಳೋ, ಅಥವಾ ಕೂದಲೋ, ಫೊರೆನ್ಸಿಕ್ ಸಾಕ್ಷ್ಯಗಳೋ, ಯಾವುದಾದ್ರೂ ಮಟೀರಿಯಲಿಸ್ಟಿಕ್ ಎವಿಡೆನ್ಸ್ಗಳೋ, ಇದನ್ನು ನಾಶ ಮಾಡೋದು ಒಂದು ಭಾಗ. ಮೊಬೈಲ್ ಫೋನ್ಗಳನ್ನು ನಾಶ ಮಾಡೋದು ಒಂದು ಭಾಗ. ಇಲ್ಲಿ ದರ್ಶನ್ ಮನೆಯದ್ದೇ. ಹೇಳಪ್ಪ, ಯಾಕೆ ನೀನು ಜೂನ್ 8ನೇ ತಾರೀಕಿಂದ 10ನೇ ತಾರೀಕಿಂದು ನಿಮ್ಮ ಮನೆಯ ಸಿ ಸಿ ಟಿ ವಿಯ ದೃಶ್ಯವನ್ನು ಡಿಲೀಟ್ ಮಾಡಿ ಹಾಕಿದ್ಯಲ್ಲ, ಅದನ್ನು ನಾಶ ಮಾಡಿದ್ಯಲ್ಲ, ಯಾಕಪ್ಪ ಅಂತ ಕೇಳಿದಾಗ ದರ್ಶನ್ ಅದಕ್ಕೆ ವ್ಯಾಲ್ಯೂಬಲ್ ಆನ್ಸರ್ ಕೊಡಬೇಕಾಗತ್ತೆ. ಇಲ್ಲಿ ಎಲ್ಲರೂ ಅನ್ಕೋತಾರೆ ಕೊಲೆಯಿಂದ ಬಚಾವಾಗ್ಬಿಡ್ತಾರೆ, ಯಾವುದೂ ಸಾಕ್ಷಿಗಳು ಹೇಳಿಲ್ಲ ಅಂದರೆ ಎಸ್ಕೇಪ್ ಆಗಿಬಿಡ್ತಾರೆ ಅಂತ ಒಂದು ಭಾಗ. ಆದರೆ ಒಂದು ಕೊಲೆ ಅನ್ನೋ ಆರೋಪ ಹೊತ್ಕೊಳ್ಳೋದು, ಅದನ್ನು ಫೇಸ್ ಮಾಡೋದು ಎಷ್ಟು ಗಂಭೀರವಾದ ಪ್ರಕರಣವೋ, ಸಾಕ್ಷ್ಯನಾಶ ಅಂತ ಇದೆಯಲ್ಲ, ಎವಿಡೆನ್ಸ್ಗಳನ್ನು ನಾಶ ಮಾಡೋದಿದೆಯಲ್ಲ, ಡೆಸ್ಟ್ರಾಯ್ ಮಾಡೋದಿದೆಯಲ್ಲ, ಇದು ಕೂಡ ಅದೇ ತೂಕದ ಕೇಸು ಅನ್ನೋದು ಎಷ್ಟೊಂದು ನನಗೆ ಗೊತ್ತಿಲ್ಲ. ಕೋರ್ಟಲ್ಲಿ ಅದನ್ನು ತಾಳೆ ಮಾಡಿ ನೋಡ್ತಾರೆ. ಈ ಘಟನೆ ಆಗಿರೋದಕ್ಕೆ ಇಂತಿಂಥ ದಿನದ್ದು ಇಂತಿಂಥ ಸಾಕ್ಷ್ಯಗಳು ನಾಶ ಆಗಿವೆ, ಹಾಗಾಗಿ ಇಂಥ ಮನುಷ್ಯನ ಕೈವಾಡ ಇದೆ ಅಂತ. ಬೇರೆ ಯಾರ್ದೋ ಮನೆ ಡಿಲೀಟ್ ಆಗೋದು, ದಾರಿ ಸಿ ಸಿ ಟಿ ವಿ ಡಿಲೀಟ್ ಮಾಡೋದು, ಪಟ್ಟಣಗೆರೆಯ ಅಷ್ಟೋ ಸಿ ಸಿ ಟಿ ವಿಗಳು ಡಿಲೀಟ್ ಮಾಡಿಬಿಡೋದು, ಅಥವಾ ಹೆಣ ಎತ್ಕೊಂಡೋದು ಗಾಡಿನೇ ನಾಶ ಮಾಡಿಬಿಡೋದು ಬೇರೆ ಕಥೆ. ದರ್ಶನ್ ಮನೆ ಫುಟೇಜ್ ಏನಪ್ಪ ಮಾಡಿತ್ತು ನಿನಗೆ? ಜೂನ್ 8ನೇ ತಾರೀಕಿಂದ 10ನೇ ತಾರೀಕಿನವರೆಗಿನ ಮನೆಯ ದೃಶ್ಯಾವಳಿಯನ್ನು, ಸಿ ಸಿ ಟಿ ವಿ ದೃಶ್ಯಾವಳಿಯನ್ನು ನೀನು ಯಾಕೆ ಅದನ್ನು ಡಿಲೀಟ್ ಮಾಡಿದೆ? ನೋಡಿ, ನಾವು ನೀನು ಕೊಡ್ತಾ ಇದ್ದೀವಿ ಈಗ ಅಂಥೇಳಿ FSL ಡೇಟಾ ರಿಟ್ರೀವ್ ಮಾಡಿರುತ್ತಲ್ಲ, ಇದು ನಾಶ ಮಾಡೋದೊಂದು ಭಾಗ. ಆ ದಿನ ನೀನು ಏನೇ ಮಾಡಿದೆ ಹೇಳೇನಪ್ಪ ಅಂದ್ಬಿಟ್ಟು FSLಂದ ಆ ದೃಶ್ಯ ಸಿಕ್ಕಿದೆ. ಇವಾಗ ನಿನ್ನ ಮನೆಗೆ ಅವತ್ತು ಯಾರ್ಯಾರು ಬಂದಿದ್ದರು, ಎಷ್ಟು ಹೊತ್ತಿಗೆ ನೀನು ಆ ಮನೆಗೆ ಬಂದೆ, ಯಾರೆಲ್ಲ ನೀವು ಅವತ್ತು ಇದ್ರಿ ಅಲ್ಲಿ, ನಿಮ್ಮ ಮುಖದಲ್ಲಿದ್ದಂಥ ದುಗುಡ ಏನು, ಆತಂಕ ಏನು, ಧಾವಂತ ಏನು, ಒತ್ತಡ ಏನು, ಎಲ್ಲೆಲ್ಲಿ ಓಡಾಡಿದ್ರಿ, ಎಷ್ಟು ಗಂಟೆಗೆ ಬಂದ್ರಿ, ಡ್ರೆಸ್ ಯಾವಾಗ ಚೇಂಜ್ ಮಾಡಿದ್ರಿ, ಎಷ್ಟೊತ್ತು ಮನೆಯಲ್ಲಿ ಇದ್ರಿ, ನಿಮ್ಮ ಮನೇಲಿ ಸಿಕ್ಕಂಥ ದುಡ್ಡಿಗೂ ಇದಕ್ಕೂ ಇದ್ದಂಥ ಸಂಬಂಧ ಏನು, ಪ್ರತಿಯೊಂದನ್ನು ಏನು ಮಾಡ್ತಾರೆ ಪೊಲೀಸರು, ಅದಕ್ಕೆ ಒಂದು ಸರಣಿಯಾಗಿ ಎಲ್ಲ ಸಾಕ್ಷ್ಯಗಳನ್ನು ಕೂಡ ಕಲೆ ಹಾಕ್ತಾ ಕನೆಕ್ಟಿಂಗ್ ದ ಡಾಟ್ಸ್ ಅಂತಾರೆ. ಎಲ್ಲಿಂದ ಎಲ್ಲಿಗೆ ಏನಾಯಿತು, ಈ ಟೈಮಲ್ಲಿ ಇಂಥ ಸಾಕ್ಷ್ಯ ಸಿಕ್ಕಿದ್ದಾಗ ಆ ಸಾಕ್ಷ್ಯದ ಸುತ್ತಲೂ ನಡೆದಿರಬಹುದಾದ ಘಟನೆಗಳೇನು ಅಂಥೇಳಿ ಅವರೊಂದು ರಚನೆ ಮಾಡ್ತಾರಲ್ಲಿ. ಅಂದರೆ ಕಲೆಕ್ಟ್ ಮಾಡ್ಕೊಂಡು ಒಂದು ವರದಿಯನ್ನು ರೆಡಿ ಮಾಡ್ತಾರೆ, ಅದನ್ನು ಕೋರ್ಟ್ ಮುಂದೆ ಇಡ್ತಾರೆ. ಇದೀಗ ದರ್ಶನ್ ಮನೆ ಮುಂದೆ ಈ ಒಂದು ಕುಕೃತ್ಯ ಅಂತ ಏನು ಆರೋಪ ಬಂದಿದೆಯಲ್ಲ, ಈ ಒಂದು ಆರೋಪದಲ್ಲಿದ್ದಂಥ ವಾಹನಗಳು ಓಡಾಡಿರೋದು ಎಲ್ಲವೂ ಕೂಡ ಅಲ್ಲೂ ಸರಿಯಾಗಿದೆ, ಆ ದೃಶ್ಯದಲ್ಲಿದೆ. ವಾಹನಗಳ ಓಡಾಟ ಸಿಕ್ಕಿದೆ, ಅಲ್ಲಿ ವಾಹನಗಳು ಯಾವ ರೀತಿಯಲ್ಲಿ ಅಲ್ಲಿ ಓಡಾಟ ನಡೆದಿವೆ ಅಂಥೇಳಿ. ಇದು ಒಂದು ಮೇಜರ್ ಉರುಳಾಗಬಹುದು ದರ್ಶನ್ಗೆ. FSL ತಂಡ ಸುಮ್ಮನೆ ಇಲ್ಲ, ದೃಶ್ಯಾವಳಿನ ರಿಟ್ರೀವ್ ಮಾಡ್ಕೊಂಡಿದ್ದಾರೆ. ಮನೆಗೆ ಆರೋಪಿಗಳು ಬಂದು ಹೋಗಿರೋದು ಪತ್ತೆಯಾಗಿದೆ. ಅಲ್ಲಿ ಜೂನ್ 8ರಿಂದ 10ರವರೆಗಿನ ಚಲನವಲನ ಇಲ್ಲಿ ಪತ್ತೆಯಾಗಿದೆ. ಹಾಗಾಗಿ ವಾಹನಗಳಲ್ಲಿ ಶವ ಸಾಗಿಸಿದ್ರಲ್ಲ, ಅವರ ಫಿಂಗರ್ ಪ್ರಿಂಟ್ ಕೂಡ ಇಲ್ಲಿ ಮ್ಯಾಚ್ ಆಗಿಬಿಟ್ಟಿದೆ. ಹಾಗಾಗಿ ದರ್ಶನ್ಗೆ ಈ ಕೇಸು ಇನ್ನೂ ಬಿಗಿಯಾಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ.